ಸೊ ಹೆಲೋ ಎವ್ರಿವನ್, ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದೇನೆ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ನ TCA ಸೈಕಲ್ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲನ್ನು ಇವತ್ತಿನ ವಿಡಿಯೋ ಸೆಷನಲ್ಲಿ ನಾವು ಕವರ್ ಮಾಡೋಣ. ಓಕೆನಾ? ಸೊ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ. ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳ ಆಕ್ಸೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಸೊ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಕಮ್ಯುನಿಟಿ ಚಾನಲಿಂದ. ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬೋದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ವಿಡಿಯೋ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಇವತ್ತು ಕಲಿಯಕ್ಕೆ ಹೋಗ್ತಿರುವಂಥದ್ದು ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್, ಶಾರ್ಟ್ ಆಗಿ TCA ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್, ಕ್ರೆಬ್ ಸೈಕಲ್ ಅಂತ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರೆಯುವಂಥ ಸೈಕಲ್ನ ಬಗ್ಗೆ. ಓಕೆನಾ? ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್, ಕ್ರೆಬ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಅಂತ ನಾವು ಕರೆಯುವಂಥದ್ದು. ಫಸ್ಟ್ ಎಲ್ಯುಸಿಡೇಟೆಡ್ ಬೈ ಹ್ಯಾನ್ಸ್ ಕ್ರೆಬ್ಸ್. ಓಕೆನಾ? ಸರಿ. ಸೊ ಈ ಸೈಕಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಓಕೆ. ಸೊ ಫಸ್ಟಿಗೆ ನಮಗೆ ಗ್ಲೈಕಾಲಿಸಿಸ್ ಆಗಿ ಪೈರುವಿಕ್ ಆಸಿಡ್ ಸಿಗುತ್ತೆ. ಓಕೆನಾ? ಸೊ ನಮಗೆ ಪೈರುವಿಕ್ ಆಸಿಡ್ ಸಿಕ್ತು, ಗ್ಲೈಕಾಲಿಸಿಸ್ ಆಗಿ ನಮಗೆ ಪೈರುವಿಕ್ ಆಸಿಡ್ ಸಿಕ್ತಲ್ವಾ? ಸೊ ಈ ಪೈರುವಿಕ್ ಆಸಿಡ್ ಅನ್ನುವಂಥದ್ದು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಿ ಎಸೆನ್ಷಿಯಲಿ ಇದೊಂದು 3 ಕಾರ್ಬನ್ ಮಾಲಿಕ್ಯೂಲ್ ಆಗಿರುತ್ತೆ, 3 ಕಾರ್ಬನ್ ಇರುವಂಥ ಮಾಲಿಕ್ಯೂಲ್ ಆಗಿರುತ್ತೆ. ಈ ಪೈರುವಿಕ್ ಆಸಿಡ್ ಅನ್ನುವಂಥದ್ದು ಇವಾಗ ನಡೆಯುವಂಥ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಿ ಅಸಿಟೈಲ್ ಕೋಯೆ ಫಾರ್ಮೇಷನ್ ಆಗಿ ಆ ಅಸಿಟೈಲ್ ಕೋಯೆ ಸಿಟ್ರಿಕ್ ಆಸಿಡ್ ಸೈಕಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಇದೆಲ್ಲ ಆದಮೇಲೆ ಪೈರುವಿಕ್ ಆಸಿಡ್ನ ಕಂಪ್ಲೀಟ್ ಆಕ್ಸಿಡೇಷನ್ ನಡೆಯುತ್ತೆ. ಓಕೆನಾ? ಸೊ ಪೈರುವಿಕ್ ಆಸಿಡ್ ಅಲ್ಲಿರುವಂಥ ಹೈಡ್ರೋಜನ್ ಎಲ್ಲ ಹೊರಗೋಗಿ ನಮಗೆ 3 ಕಾರ್ಬನ್ ಮಾಲಿಕ್ಯೂಲ್ಸ್ಗಳಿರುತ್ತಲ್ವಾ, ನಮಗೆ 3 ಕಡೆ ಕಾರ್ಬನ್ ಡೈಆಕ್ಸೈಡ್ಗಳಾಗಿ ರಿಲೀಸ್ ಆಗಿ ಹೋಗುತ್ತೆ. ಓಕೆ. ಫಸ್ಟಿಗೆ ನಡೆಯುವಂಥದ್ದು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ನಡೆಯುತ್ತೆ. ಪೈರುವಿಕ್ ಆಸಿಡ್ ಇಂದ ನಮಗೆ ಅಸಿಟೈಲ್ ಕೋಯೆ ಫಾರ್ಮೇಷನ್ ಆಗುತ್ತೆ. ಓಕೆ, ಅಸಿಟೈಲ್ ಕೋಯೆ ಫಾರ್ಮೇಷನ್ ಆಗುತ್ತೆ. ಈ ಜೊತೆಗೆ ಕೋಎನ್ಸೈಮ್ ಎ ಬಂದು ಜಾಯಿನ್ ಆಗಿ ಅಸಿಟೈಲ್ ಕೋಯೆ ನಮಗೆ ಫಾರ್ಮೇಷನ್ ಆಗುತ್ತೆ. ಈ ಕೇಸಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ರಿಲೀಸ್ ಆಗಿ ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಮಗೆ ರಿಲೀಸ್ ಆಗಿ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಇಲ್ಲಿ NAD ಪ್ಲಸ್ಸಿಂದ ನಮಗೆ NAD ಪ್ಲಸ್ಸಿಂದ NADHನ ಫಾರ್ಮೇಷನ್, NADH ಪ್ಲಸ್ H+ನ ಫಾರ್ಮೇಷನ್ ನಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನಮಗೆ ಅಸಿಟೈಲ್ ಕೋಯೆ ಫಾರ್ಮೇಷನ್ ಆಯಿತು. ಇವಾಗ ನಮಗೆ ಅಸಿಟೈಲ್ ಕೋಯೆ ಅನ್ನುವಂಥದ್ದು ಆಕ್ಸಿಲೋ ಅಸಿಟಿಕ್ ಆಸಿಡ್ ಅನ್ನುವಂತಹ 4 ಕಾರ್ಬನ್ ಮಾಲಿಕ್ಯೂಲ್ನ ಜೊತೆಗೆ ಜಾಯಿನ್ ಆಗುತ್ತೆ. ಓಕೆನಾ? ಅಸಿಟೈಲ್ ಕೋಯೆ ಜೊತೆಗೆ ಆಕ್ಸಿಲೋ ಅಸಿಟಿಕ್ ಆಸಿಡ್ ಅನ್ನುವಂಥದ್ದು 4 ಕಾರ್ಬನ್ ಇರುವಂಥ ಒಂದು ಮಾಲಿಕ್ಯೂಲ್ ಆಗಿರುತ್ತೆ. 4 ಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿರುತ್ತೆ ಅಸಿಟಿಕ್ ಆಸಿಡ್ ಅನ್ನುವಂಥದ್ದು, ಆಕ್ಸಿಲೋ ಅಸಿಟಿಕ್ ಆಸಿಡ್. ಅದು 2 ಕಾರ್ಬನ್ ಮಾಲಿಕ್ಯೂಲ್ ಆದಂಥ ಅಸಿಟೈಲ್ ಕೋಯೆ ಜೊತೆಗೆ ಸೇರ್ಕೊಳ್ಳುತ್ತೆ. ಸೊ ಪೈರುವಿಕ್ ಆಸಿಡಲ್ಲಿ 3 ಕಾರ್ಬನ್ಸ್ ಇತ್ತು, 1 ಕಾರ್ಬನ್ ಡೈಆಕ್ಸೈಡ್ ಔಟ್ ಆಗಿದೆ, ರಿಲೀಸ್ ಆಗಿದೆ. ಸೊ ಅಸಿಟೈಲ್ ಕೋಯಲ್ಲಿ 2 ಕಾರ್ಬನ್ ಇರುತ್ತೆ. ಅಸಿಟೈಲ್ ಕೋಯೆ ಅಸಿಟೈಲ್ ಗ್ರೂಪಲ್ಲಿ 2 ಕಾರ್ಬನ್ ಮಾಲಿಕ್ಯೂಲ್ನ ಇದಿರುತ್ತೆ. ದೆನ್ ಅಸಿಟೈಲ್ ಕೋಯೆ ನಮ್ಮ ಆಕ್ಸಿಲೋ ಅಸಿಟಿಕ್ ಆಸಿಡ್ನ ಜೊತೆಗೆ ಸೇರಿಕೊಂಡು ಸಿಟ್ರಿಕ್ ಆಸಿಡ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಸಿಟ್ರೇಟ್ ಸಿಂಥೇಸ್ ಅನ್ನೋ ಎನ್ಸೈಮ್ನ ಹೆಲ್ಪಿಂದ ಸಿಟ್ರಿಕ್ ಆಸಿಡ್ ಆಗುತ್ತೆ. ಅಲ್ಲಿ ಆಕ್ಸಿಲೋ ಅಸಿಟಿಕ್ ಆಸಿಡ್ ಮತ್ತು ಅಸಿಟೈಲ್ ಗ್ರೂಪ್ ಕಂಡೆನ್ಸೇಷನ್ ಆಗಿಬಿಟ್ಟು ನಮಗೆ ಸಿಟ್ರಿಕ್ ಆಸಿಡ್ ಆಗುತ್ತೆ. ಇದು 4 ಕಾರ್ಬನ್, ಇದು 2 ಕಾರ್ಬನ್ ಆಗಿರೋದ್ರಿಂದ 6 ಕಾರ್ಬನ್ ಮಾಲಿಕ್ಯೂಲ್ ಆಗಿರುತ್ತೆ ಸಿಟ್ರಿಕ್ ಆಸಿಡ್ ಅನ್ನುವಂಥದ್ದು. ಇನ್ನು ಸಿಟ್ರಿಕ್ ಆಸಿಡ್ನಿಂದ ನಮಗೆ ಐಸೋಸಿಟ್ರಿಕ್ ಆಸಿಡ್ ಸಿಗುತ್ತೆ. ಐಸೋಸಿಟ್ರಿಕ್ ಆಸಿಡ್ ನಮಗೆ ಸಿಗುತ್ತೆ. ಓಕೆನಾ? ಇದರ ನಂತರ ನಮಗೆ 2 ಸ್ಟೆಪ್ಸ್ಗಳು ಆಫ್ ಡಿಕಾರ್ಬಾಕ್ಸಿಲೇಷನ್ ಬರುತ್ತೆ. ಓಕೆನಾ? ಸೊ ಐಸೋಸಿಟ್ರಿಕ್ ಆಸಿಡ್ ಇಂದ ನಮಗೆ ಆಲ್ಫಾ ಕೀಟೋ ಗ್ಲೂಟಾರಿಕ್ ಆಸಿಡ್ ಸಿಗುತ್ತೆ. ಓಕೆನಾ? ಈ ಸ್ಟೆಪ್ಪಲ್ಲಿ ಡಿಕಾರ್ಬಾಕ್ಸಿಲೇಷನ್ ನಡೀತಾ ಇದೆ. ಡಿಕಾರ್ಬಾಕ್ಸಿಲೇಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆಗೆ ಹೋಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡು. ಅದರ ಜೊತೆಗೇನೆ ನಮಗೆ ಎಸೆನ್ಷಿಯಲಿ NAD ಪ್ಲಸ್ಸಿಂದ NADH ಪ್ಲಸ್ H+ ಫಾರ್ಮೇಷನ್ ಆಗ್ತಾ ಇದೆ. ಓಕೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಆಲ್ಫಾ ಕೀಟೋ ಗ್ಲೂಟ್ರಿಕ್ ಆಸಿಡ್ ಏನೋ ಫಾರ್ಮೇಷನ್ ಆಯಿತು. ಇನ್ನು ಅದರ ನಂತರ ನಮಗೆ ಸಕ್ಸಿನೈಲ್ ಕೋಯೆ ಫಾರ್ಮೇಷನ್ ಆಗುತ್ತೆ. ಸಕ್ಸಿನೈಲ್ ಕೋಯೆ ಫಾರ್ಮೇಷನ್ ಆಯಿತು. ಓಕೆನಾ? ಸೊ ಈ ಸಕ್ಸಿನೈಲ್ ಕೋಯೆ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲೂ ಸಹ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಹೋಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಮತ್ತೆ ನಮಗೆ NAD ಪ್ಲಸ್ಸಿಂದ NADH2 ಫಾರ್ಮೇಷನ್ ಆಗ್ತದೆ. NAD ಪ್ಲಸ್ಸಿಂದ ನಮಗೆ NADH
ಪ್ಲಸ್ H ಪ್ಲಸ್ ನಮಗೆ ಮತ್ತೆ ಫಾರ್ಮೇಷನ್ ಆಗ್ತಾ ಇದೆ. 2 ಸ್ಟೆಪ್ ಆಫ್ ಡಿಕಾರ್ಬಾಕ್ಸಿಲೇಷನ್ ನಡೀತಾ ಇದೆ. ಓಕೆ, ಸೊ ಇವಾಗ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಐಸೋಸೆಟ್ರಿಕ್ ಆಸಿಡ್ ಆಲ್ಫಾ ಕೀಟೋಗ್ಲೂಟ್ರಿಕ್ ಆಸಿಡ್ ಆದಾಗ ಒಂದು ಕಾರ್ಬನ್ ಡೈಆಕ್ಸೈಡ್ ಔಟ್ ಆಗಿದೆ. ಸೊ ಇದು 5 ಕಾರ್ಬನ್ ಮಾಲಿಕ್ಯೂಲ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮತ್ತೊಮ್ಮೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಸಕ್ಸಿನೈಲ್ ಕೋಎ ಬಂತು. ನಮಗೆ ಸಕ್ಸಿನೈಲ್ ಕೋಎಯಿಂದ ನಮಗೆ ಸಕ್ಸಿನಿಕ್ ಆಸಿಡ್ ನೋಡ್ಬೋದು. ಓಕೆ, ಸಕ್ಸಿನೈಲ್ ಕೋಎಯಿಂದ ನಮಗೆ ಸಕ್ಸಿನಿಕ್ ಆಸಿಡ್ ಅನ್ನು ನಾವು ನೋಡ್ಬೋದು. ಸಕ್ಸಿನಿಕ್ ಆಸಿಡ್ ಅನ್ನು ನಾವು ನೋಡ್ಬೋದು. ಓಕೆ, ಸಕ್ಸಿನಿಕ್ ಆಸಿಡ್ ಅಲ್ಲ, 4 ಕಾರ್ಬನ್ ಮಾಲಿಕ್ಯೂಲ್ಸ್ಗಳಾಗಿರುತ್ತೆ. ಓಕೆ, ಸೊ ಸಕ್ಸಿನೈಲ್ ಕೋಯಿಂದ ನಮಗೆ ಸಕ್ಸಿನಿಕ್ ಆಸಿಡ್ ಬರುತ್ತೆ. ಈ ಪೊಸಿಷನಲ್ಲಿ ನಮಗೆ ಇಲ್ಲೂ ಸಹ ಒಂದು ಎನರ್ಜಿ ಮಾಲಿಕ್ಯೂಲ್ ನಮಗೆ ಸಿಗುತ್ತೆ. ಆ ಎನರ್ಜಿ ಮಾಲಿಕ್ಯೂಲು GTP ಆಗಿರುತ್ತೆ. GTP ನಮಗೆ ನೋಡಲಿಕ್ಕೆ ಸಿಗುತ್ತೆ. GDP ಇಂದ ನಮಗೆ GTP ಫಾರ್ಮ್ ಆಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ. ಈ GTP ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದರಲ್ಲಿರುವಂಥ ಫಾಸ್ಫೇಟ್ ಗ್ರೂಪನ್ನು ADPಗೆ ಕೊಟ್ಟು ATP ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸರಿ, ಸೊ ನಮಗೆ ಸಕ್ಸಿನಿಕ್ ಆಸಿಡ್ ಬಂತು. ಸಕ್ಸಿನಿಕ್ ಆಸಿಡಿಂದ ನೆಕ್ಸ್ಟ್ ನಾವು ಹೋಗುವಂಥದ್ದು, ಸಕ್ಸಿನಿಕ್ ಆಸಿಡಿಂದ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮಗೆ ಹೋಗುವಂಥದ್ದು ಫ್ಯೂಮರಿಕ್ ಆಸಿಡ್ನ ಫಾರ್ಮೇಷನ್ ಆಗುತ್ತೆ. ಫ್ಯೂಮರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸಕ್ಸಿನಿಕ್ ಆಸಿಡಿಂದ ನಮಗೆ ಫ್ಯೂಮರಿಕ್ ಆಸಿಡ್ನ ಫಾರ್ಮೇಷನ್ ಆಗುತ್ತೆ. ಫ್ಯೂಮರಿಕ್ ಆಸಿಡ್ನ ಕೇಸಲ್ಲಿ ಇಲ್ಲೂ ಸಹ ನಮಗೊಂದು ಎನರ್ಜಿ ಮಾಲಿಕ್ಯೂಲ್ ನಮಗೆ ಸಿಗುತ್ತೆ. ಆ ಎನರ್ಜಿ ಮಾಲಿಕ್ಯೂಲ್ ಅನ್ನುವಂಥದ್ದು FADH2 ಅಂತ ಹೇಳ್ಕೊಂಡು, FADH2. ಓಕೆನಾ. ಸೊ FAD ಇಂದ ನಮಗೆ FADH2 ನಮಗೆ ಸಿಗುತ್ತೆ ಸಕ್ಸಿನಿಕ್ ಆಸಿಡಿಂದ ಫ್ಯೂಮರಿಕ್ ಆಸಿಡ್ ಆಗಬೇಕಾದ್ರೆ. ಫ್ಯೂಮರಿಕ್ ಆಸಿಡಿಂದ ನೆಕ್ಸ್ಟ್ ಮ್ಯಾಲಿಕ್ ಆಸಿಡ್ ಆಗುತ್ತೆ. ಓಕೆ, ಸೊ ಇವಾಗ ಫ್ಯೂಮರಿಕ್ ಆಸಿಡಿಂದ ಮತ್ತೆ ಮ್ಯಾಲಿಕ್ ಆಸಿಡ್ ಆಗುತ್ತೆ. ಫ್ಯೂಮರಿಕ್ ಆಸಿಡಿಂದ ಮ್ಯಾಲಿಕ್ ಆಸಿಡ್ ಆಗಿ ಆ ಮ್ಯಾಲಿಕ್ ಆಸಿಡಿಂದ ನಮಗೆ ಆಕ್ಸಿಡೋ ಅಸಿಟಿಕ್ ಆಸಿಡ್ ಸಿಗುವಂಥದ್ದು. ಆ ಮ್ಯಾಲಿಕ್ ಆಸಿಡಿಂದ ನಮಗೆ ಎಸೆನ್ಷಿಯಲಿ ಆಕ್ಸಿಡೋ ಅಸಿಟಿಕ್ ಆಸಿಡ್ ಸಿಗುವಂಥದ್ದು. ಓಕೆನಾ. ಸೊ ಮ್ಯಾಲಿಕ್ ಆಸಿಡಿಂದ ನಮಗೆ ಆಕ್ಸಿಡೋ ಅಸಿಟಿಕ್ ಆಸಿಡ್ ಸಿಗುತ್ತೆ. ಈ ಮ್ಯಾಲಿಕ್ ಆಸಿಡ್ ಟು ಆಕ್ಸಿಡೋ ಅಸಿಟಿಕ್ ಆಸಿಡ್ ಆಗಬೇಕಾದ್ರೆ ಅವಾಗೂ ಸಹ ಮತ್ತೆ ನಮಗೆ NADH ಫಾರ್ಮೇಷನ್ ಆಗುತ್ತೆ. NADH ಪ್ಲಸ್ H ಪ್ಲಸ್ಸು ಇಲ್ಲಿ NAD ಪ್ಲಸ್ ಇಂದ NADH ಪ್ಲಸ್ H ಪ್ಲಸ್ ನಮಗೆ ಫಾರ್ಮೇಷನ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಫಸ್ಟಿಗೆ ನಮಗೆ ಪೈರುವಿಕ್ ಆಸಿಡ್ ಇತ್ತು, 3 ಕಾರ್ಬನ್ಸ್ ಇದೆ ಪೈರುವಿಕ್ ಆಸಿಡಲ್ಲಿ. ಅದು ಕಂಪ್ಲೀಟ್ ಆಕ್ಸಿಡೇಷನ್ ಆಗಬೇಕು. ನಮ್ಗೆ ಅದರಲ್ಲಿರುವಂಥ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಕಾರ್ಬನ್ ಡೈಆಕ್ಸೈಡ್ಗಳಾಗಿ ರಿಲೀಸ್ ಆಗಬೇಕು. ಪೈರುವಿಕ್ ಆಸಿಡಿಂದ ಫಸ್ಟ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋಎ ಫಾರ್ಮೇಷನ್ ಆಗುತ್ತೆ. ಸೊ ಇದು 3 ಕಾರ್ಬನ್, ಇದು 2 ಕಾರ್ಬನ್ ಆಯಿತು. ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ. ನಮಗೆ NADH ಪ್ಲಸ್ H ಪ್ಲಸ್ ಫಾರ್ಮೇಷನ್ ಆಗಿದೆ. ಓಕೆ, ನೆಕ್ಸ್ಟ್ ಅಸಿಟೈಲ್ ಕೋಎ ನಮ್ಮ ಸಿಟ್ರಿಕ್ ಆಸಿಡ್ ಆಗಬೇಕು ಅಂತ ಹೇಳಿದ್ರೆ ಆಕ್ಸಿಡೋ ಅಸಿಟಿಕ್ ಆಸಿಡ್ನ ಜೊತೆ ಸೇರಿಕೊಂಡು ಅಸಿಟೈಲ್ ಕೋಎ ಅನ್ನುವಂಥದ್ದು ಸಿಟ್ರಿಕ್ ಆಸಿಡ್ ಆಗುತ್ತೆ. ಸಿಟ್ರಿಕ್ ಆಸಿಡ್ ಅನ್ನುವಂಥದ್ದು 6 ಕಾರ್ಬನ್ ಮಾಲಿಕ್ಯೂಲ್ ಆಗಿರುತ್ತೆ. ಓಕೆನಾ. ಸೊ ಅದರ ನಂತರ ನಮಗೆ ಐಸೋಸಿಟ್ರಿಕ್ ಆಸಿಡ್ ಆಯಿತು. ಐಸೋಸಿಟ್ರಿಕ್ ಆಸಿಡಿಂದ ಮತ್ತೆ ಆಲ್ಫಾ ಕೀಟೋಗ್ಲೂಟ್ರಿಕ್ ಆಸಿಡ್ ಆಗಬೇಕಾದ್ರೆ ಅಲ್ಲಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಮಗೆ ರಿಲೀಸ್ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರಿಲೀಸ್ ಆಯಿತು, NADH ಫಾರ್ಮೇಷನ್ ಆಯಿತು. ಓಕೆನಾ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಾವು ಅಸಿಟೈಲ್ ಕೋಯಿಂದ ಸಿಟ್ರಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತಲ್ವಾ, ಇಲ್ಲಿಂದ ನಾವು ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ ನಮಗೆ 2 ಕಡೆ ಡಿಕಾರ್ಬಾಕ್ಸಿಲೇಷನ್ ನಡೀತಾ ಇದೆ. ಒಂದು ಇಲ್ಲಿ ಐಸೋಸಿಟ್ರಿಕ್ ಆಸಿಡ್ ಇಂದ ಆಲ್ಫಾ ಕೀಟೋಗ್ಲೂಟ್ರಿಕ್ ಆಸಿಡ್ ಆಗಬೇಕಾದ್ರೆ ಈ ಸ್ಟೆಪ್ ಅಲ್ಲಿ ಒಂದು ಡಿಕಾರ್ಬಾಕ್ಸಿಲೇಷನ್, ಮತ್ತೆ ನಮಗೆ ಆಲ್ಫಾ ಕೀಟೋಗ್ಲೂಟ್ರಿಕ್ ಆಸಿಡ್ ಇಂದ ಸಕ್ಸಿನೈಲ್ ಕೋಎ ಆಗಬೇಕಾದ್ರೆ ಮತ್ತೊಂದು ನಮಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ, ಮತ್ತೊಮ್ಮೆ ಡಿಕಾರ್ಬಾಕ್ಸಿಲೇಷನ್. ಅಲ್ಲಿಂದ ಮತ್ತೆ ಸಕ್ಸಿನೈಲ್ ಕೋಎಯಿಂದ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಆಗಿ ನಮಗೆ GTP ಫಾರ್ಮೇಷನ್ ಆಗುತ್ತೆ. ಈ GTP ಅನ್ನುವಂಥ ಅದರಲ್ಲಿರೋ ಫಾಸ್ಫೇಟ್ ಗ್ರೂಪ್ ಅನ್ನ ATPಗೆ ಕಳಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಅದರಿಂದ ನಮಗೆ ಸಕ್ಸಿನಿಕ್ ಆಸಿಡ್ ಬಂತು. ಸಕ್ಸಿನಿಕ್ ಆಸಿಡ್ ಇಂದ ಫ್ಯೂಮರಿಕ್ ಆಸಿಡ್ ಆಗಬೇಕಾದ್ರೆ FADH2 ಅನ್ನೋ ಎನರ್ಜಿ ಮಾಲಿಕ್ಯೂಲ್ ನಮಗೆ ಸಿಗುತ್ತೆ. FADH2 ಪ್ರೊಡ್ಯೂಸ್ ಆಯಿತು. ಆಮೇಲೆ ಫ್ಯೂಮರಿಕ್ ಆಸಿಡ್ ಇಂದ ಮ್ಯಾಲಿಕ್ ಆಸಿಡ್ ಆಗಿ ಮ್ಯಾಲಿಕ್ ಆಸಿಡ್ ಇಂದ ಆಕ್ಸಿಡೋ ಅಸಿಟಿಕ್ ಆಸಿಡ್ ಆಗಬೇಕಾದ್ರೆ ಮತ್ತೊಮ್ಮೆ ನಮಗೆ NADH ಪ್ಲಸ್ H ಪ್ಲಸ್ ಮಾಲಿಕ್ಯೂಲ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ. ಸೊ ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ ನಮಗೆ NADH ಮಾಲಿಕ್ಯೂಲ್ಸ್ ಒಮ್ಮೆ ನೋಡಲಿಕ್ಕೆ ಸಿಕ್ತು, 2 3 ಕಡೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. NADH H ಪ್ಲಸ್ ಅನ್ನುವಂಥದ್ದು 3 ಕಡೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ. ಓಕೆ, FADH2 ಒಂದು ಕಡೆ ಫಾರ್ಮೇಷನ್ ಆಯಿತು, GTP ಅನ್ನೋದು ಫಾರ್ಮೇಷನ್ ಆಯಿತು. GTP ಅನ್ನೋದು ಅದರ ಫಾಸ್ಫೇಟ್ ಗ್ರೂಪ್ ಅನ್ನು ATP ಕೊಟ್ಟು ATPನೂ ಫಾರ್ಮೇಷನ್ ಮಾಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೈಕಲ್ ಅನ್ನು ಇನ್ನೊಮ್ಮೆ ನೋಡಿಕೊಂಡು ಪಾಯಿಂಟ್ಸ್ಗಳನ್ನ ನೋಡಿದ ನಂತರ ಇಲ್ಲಿ ಎಷ್ಟು ATP ಗೇನ್ ಆಗುತ್ತೆ ಸಿಟ್ರಿಕ್ ಆಸಿಡ್ ಸೈಕಲು, ಮತ್ತೆ ಪೈರುವಿಕ್ ಆಸಿಡ್ ಇಂದ ಅಸಿಟಿಕ್ ಆಸಿಡ್ ಬರಬೇಕಾದ್ರೆ, ಪೈರುವಿಕ್ ಆಸಿಡ್ ಇಂದ ಅಸಿಟೈಲ್ ಕೋಎ ಬರಬೇಕಾದ್ರೆ, ನಂತರ ಅಲ್ಲಿಂದ ಸಿಟ್ರಿಕ್ ಆಸಿಡ್ ಬರುತ್ತಲ್ವ, ಸಿಟ್ರಿಕ್ ಆಸಿಡ್ ಸೈಕಲ್ ಬರುತ್ತಲ್ವಾ, ಇದರಲ್ಲಿ ಎಷ್ಟು ATP ಜನರೇಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟಿಗೆ ನಾವು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ನಮಗೆ
ಪೈರುವಿಕ್ ಆ್ಯಸಿಡ್ ಇದೆ. ಪೈರುವಿಕ್ ಆ್ಯಸಿಡಿಂದ ನಮಗೆ ಅಸಿಟೈಲ್ ಕೋ ಎ ಬಂತು, ಅಸಿಟೈಲ್ ಕೋ ಎನ್ಸೈಮ್ ಎ. ನಂತರ ಅದರಿಂದ ಆಕ್ಸಿಲೋಅಸಿಟಿಕ್ ಆ್ಯಸಿಡ್ ಜೊತೆಗೆ ಸೇರಿಕೊಂಡು ಸಿಟ್ರಿಕ್ ಆ್ಯಸಿಡ್ ಫಾರ್ಮೇಷನ್ ಆಯಿತು. ಅಲ್ಲಿಂದ ಮತ್ತೆ ಕೆಲವೊಂದು ಸ್ಟೆಪ್ಸ್ಗಳಿಂದ ನಮಗೆ ಆಲ್ಫಾ ಕೀಟೋಗ್ಲೂಟ್ರಿಕ್ ಆ್ಯಸಿಡ್ಡು ಮತ್ತು ನಮಗೆ ಸಕ್ಸಿನಿಕ್ ಆ್ಯಸಿಡ್ಡು, ಮ್ಯಾಲಿಕ್ ಆ್ಯಸಿಡ್, ಆಕ್ಸಿಲೋಅಸಿಟಿಕ್ ಆ್ಯಸಿಡ್ ತನಕ ಬಂತು. ಓಕೆನಾ? ಸೊ ಸರಿ. ಸೊ ಇನ್ನು ಆಲ್ಫಾ ಕೀಟೋಗ್ಲೂಟ್ರಿಕ್ ಆ್ಯಸಿಡ್, ಆಲ್ಫಾ ಕೀಟೋಗ್ಲೂಟ್ರೇಟ್, ಆಲ್ಫಾ ಕೀಟೋಗ್ಲೂಟ್ರಿಕ್ ಆ್ಯಸಿಡ್ ಅನ್ನುವಂಥದ್ದು ಅಂಡರ್ಗೋಸ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಟು ಫಾರ್ಮ್ ಸಕ್ಸಿನೈಲ್ ಕೋ ಎ. ಓಕೆ, ಸೊ ಆಲ್ಫಾ ಕೀಟೋಗ್ಲೂಟ್ರಿಕ್ ಆ್ಯಸಿಡ್ ಅನ್ನುವಂಥದ್ದು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ರಿಲೀಸ್ ಆಗ್ತಿದೆ ಟು ಫಾರ್ಮ್ ಸಕ್ಸಿನೈಲ್ ಕೋ ಎ. ಆ ಸಕ್ಸಿನೈಲ್ ಕೋ ಎ 1 ಮಾಲಿಕ್ಯೂಲ್ ಆಫ್ CO2 ಇಸ್ ರಿಲೀಸ್ಡ್ ಇನ್ ದಿಸ್ ಕೇಸ್. ಮತ್ತೆ NAD ಅನ್ನುವಂಥದ್ದು NADH ಆಗಿ ಫಾರ್ಮೇಷನ್ ಆಗಿದೆ. ಓಕೆ, ಆಲ್ಫಾ ಕೀಟೋಗ್ಲೂಟ್ರಿಕ್ ಆ್ಯಸಿಡ್ ಇಂದ ನಾವು ಸಕ್ಸಿನೈಲ್ ಕೋ ಎಗೆ ಹೋದಾಗ ನಮಗೆ ಡಿಕಾರ್ಬಾಕ್ಸಿಲೇಷನ್ ಆಗಿದೆ, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಿ ನಮಗೆ NADH+ ನಮಗೆ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಅಂತದ್ದು ರಿಲೀಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಸಕ್ಸಿನೈಲ್ ಕೋ ಎ ಫಾರ್ಮ್ಸ್ ಸಕ್ಸಿನಿಕ್ ಆಸಿಡ್. ಓಕೆನಾ? ಸಕ್ಸಿನೈಲ್ ಕೋ ಎ ಅನ್ನುವಂಥದ್ದು ಸಕ್ಸಿನಿಕ್ ಆಸಿಡ್ ಆಗುತ್ತೆ. ದಿಸ್ ಇಸ್ ಕಪಲ್ಡ್ ವಿತ್ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಆಫ್ GDP ಟು ಗೆಟ್ GTP. ಓಕೆ, ಸೊ GDP ಇಂದ GTP ನಮಗೆ ಸಿಗುತ್ತೆ. ಆ GTP ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿರೋ ಫಾಸ್ಫೇಟ್ ಗ್ರೂಪ್ ಅನ್ನ ATPಗೆ ಕೊಡುತ್ತೆ. GTP ಟ್ರಾನ್ಸ್ಫರ್ಸ್ ಇಟ್ಸ್ ಫಾಸ್ಫೇಟ್ ಗ್ರೂಪ್ ಟು ADP ಫಾರ್ಮಿಂಗ್ ATP. ಓಕೆ, ನೆಕ್ಸ್ಟ್ ನಮಗೆ ಸಕ್ಸಿನಿಕ್ ಆಸಿಡ್ ಕನ್ವರ್ಟೆಡ್ ಟು ಮ್ಯಾಲಿಕ್ ಆಸಿಡ್. ಓಕೆನಾ? ಸಕ್ಸಿನಿಕ್ ಆಸಿಡ್ ಅನ್ನುವಂಥದ್ದು ಮ್ಯಾಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ದಿಸ್ ಪ್ರೋಸೆಸ್ FAD+ ಇಸ್ ರೆಡ್ಯೂಸ್ ಟು FADH2. ಸಕ್ಸಿನಿಕ್ ಆಸಿಡ್ ಇಂದ ಫ್ಯೂಮರಿಕ್ ಆಸಿಡ್ ಆಗಿ ಅಲ್ಲಿಂದ ಮ್ಯಾಲಿಕ್ ಆಸಿಡ್ ಆಗುವಂಥ ಸ್ಟೆಪ್ ಇದೆಯಲ್ಲ, ಅದರಲ್ಲಿ ಪ್ರಿಸೈಸ್ಲಿ ಸಕ್ಸಿನಿಕ್ ಆಸಿಡ್ ಟು ಫ್ಯೂಮರಿಕ್ ಆಸಿಡ್, ಫ್ಯೂಮರಿಕ್ ಆಸಿಡ್ ಟು ಮ್ಯಾಲಿಕ್ ಆಸಿಡ್, ಆ ಸ್ಟೆಪ್ಪಲ್ಲಿ ಸಕ್ಸಿನಿಕ್ ಆಸಿಡ್ ಟು ಮ್ಯಾಲಿಕ್ ಆಸಿಡ್ ಅಂತ ಹೇಳೋದ್ರಲ್ಲಿ ಅಲ್ಲಿ ನಮಗೆ FADH2 ಫಾರ್ಮೇಷನ್ ಆಗ್ತಾ ಇದೆ. ದೆನ್ ಮ್ಯಾಲಿಕ್ ಆಸಿಡ್ ಇಸ್ ಕನ್ವರ್ಟೆಡ್ ಟು ಆಕ್ಸಿಲೋಅಸಿಟಿಕ್ ಆಸಿಡ್ ವಿಚ್ ಕಂಬೈನ್ಸ್ ವಿತ್ ಅನದರ್ ಮಾಲಿಕ್ಯೂಲ್ ಆಫ್ ಅಸಿಟೈಲ್ ಕೋ ಎ. ಓಕೆನಾ? ಅಸಿಟೈಲ್ ಕೋ ಎ ಅನ್ನೋಂಥದ್ದು ಮತ್ತೆ ಇನ್ನೊಂದು ಮಾಲಿಕ್ಯೂಲ್ ಆಫ್ ಆಕ್ಸಿಲೋಅಸಿಟಿಕ್ ಆಸಿಡ್ ಅನ್ನೋಂಥದ್ದು ಮತ್ತೆ ಇನ್ನೊಂದು ಅಸಿಟೈಲ್ ಕೋ ಎ ಜೊತೆ ಕಂಬೈನ್ ಆಗಿ ಆ ಸೈಕಲ್ ಅನ್ನ ಮತ್ತೆ ರಿಪೀಟ್ ಮಾಡುತ್ತೆ, ಹೊಸ ಸೈಕಲ್ ಶುರು ಆಗುತ್ತೆ. ಅದಕ್ಕೆ ಅದನ್ನ ಸಿಟ್ರಿಕ್ ಆಸಿಡ್ ಸೈಕಲ್ ಅಥವಾ ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಕರೆಯುವಂಥದ್ದು. ಓಕೆನಾ? ಸೊ ಅಂಡ್ ಸ್ಟಾರ್ಟ್ಸ್ ದ ನ್ಯೂ ಸೈಕಲ್. ಇನ್ ದಿಸ್ ಪ್ರೋಸೆಸ್ ಮ್ಯಾಲಿಕ್ ಆಸಿಡ್ ಟು ಆಕ್ಸಿಲೋಅಸಿಟಿಕ್ ಆಸಿಡ್ ಆಗಬೇಕಾದ್ರೆ ಅಲ್ಲೂ ಸಹ ನಮಗೆ NADH+H+ ಅನ್ನ ನಾವು ನೋಡ್ಬೋದು. ಓಕೆ, ಸಮ್ಮರಿ ಇಕ್ವೇಶನ್ ನ ಒಮ್ಮೆ ನೋಡ್ಬಿಡೋಣ. ಸಮ್ಮರಿ ಇಕ್ವೇಶನ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡು ನಾವು ಪೈರುವೇಟ್ ನಿಂದ ಸ್ಟಾರ್ಟ್ ಮಾಡಿದೀವಿ. ಪೈರುವೇಟ್ ನ ಜೊತೆಗೆ 4 NAD+ ಬಂತು. ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ 3 NAD+ ಯೂಸ್ ಆಗಿದೆ. ಮತ್ತೆ ನಮಗೆ ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋ ಎದಲ್ಲಿ ಒಂದಾಯಿತು, ಇನ್ನು 3 ಅನ್ನುವಂಥದ್ದು ಸಿಟ್ರಿಕ್ ಆಸಿಡ್ನ ಟೈಮಲ್ಲಿ ಬರುತ್ತೆ. ಸೊ ಟೋಟಲ್ 4 NAD+ ಮತ್ತು FAD+ ಯೂಸ್ ಆಗಿದೆ. ದೆನ್ EDP+ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ಗಳು ಬಂದಿದೆ. ಓಕೆ, ಇದನ್ನು ನಾವು ಪ್ರಾಡಕ್ಟ್ಸ್ಗಳಲ್ಲಿ ನೋಡೋದಾದರೆ ನಮಗೆ ಪೈರುವಿಕ್ ಆಸಿಡ್ ಅನ್ನುವಂಥದ್ದು ಕಂಪ್ಲೀಟ್ ಆಕ್ಸಿಡೇಷನ್ ಆಗಿ ನಮಗೆ 3 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ಗಳು ಸಿಕ್ತು. ಮತ್ತು 4 NAD+ ಇದ್ದಿದ್ದು 4 NADH ಮಾಲಿಕ್ಯೂಲ್ಸ್ಗಳಾಗಿ ನಮ್ಗೆ ಬಂದಿದೆ. FAD+ ಅನ್ನುವಂಥದ್ದು FADH2 ಆಗಿದೆ. ಮತ್ತು ADP ಮತ್ತು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅನ್ನುವಂಥದ್ದು ATP ಆಗಿ ನಮಗೆ ಸಿಕ್ಕಿದೆ. ಇದೆಲ್ಲ ನಡೆಯುವಂಥದ್ದು ಎಸೆನ್ಷಿಯಲಿ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಿರ್ಬೋದು. ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳಿದ್ರೆ ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋ ಎ ಆದಂಥ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನು, ಅದ್ರ ಜೊತೆಗೆ ನಮ್ಮ ಕ್ರೆಬ್ ಸೈಕಲ್, ಅದಾയത് ಸಿಟ್ರಿಕ್ ಆಸಿಡ್ ಸೈಕಲ್ TCA ಸೈಕಲ್ ಎಲ್ಲ ನಡೆಯುವಂಥದ್ದು ಮೈಟೊಕಾಂಡ್ರಿಯಲ್ ಮೇಟ್ರಿಕ್ಸ್ ಅಲ್ಲಿ, ಮೈಟೊಕಾಂಡ್ರಿಯಾದ ಮೇಟ್ರಿಕ್ಸ್ ಅಲ್ಲಿ ನಡೆಯುವಂಥದ್ದು. ಓಕೆನಾ? ಸೊ ಮೈಟೊಕಾಂಡ್ರಿಯಲ್ ಮೇಟ್ರಿಕ್ಸ್ ಅಲ್ಲಿ ಈ ಪ್ರೋಸೆಸ್ಗಳೆಲ್ಲ ನಡೆಯುತ್ತೆ ಅಂತ ನಾವು ನೋಡಾಯಿತು. ನೆಕ್ಸ್ಟ್ ಈ ಪ್ರೋಸೆಸ್ಗಳು ಅಂದರೆ ಗ್ಲೈಕಾಲಿಸಿಸ್ನ ಜೊತೆಗೆ ಸೇರಿ ನಮ್ಮ ಪೈರುವಿಕ್ ಆಸಿಡ್ ಟು ಗ್ಲೈಕಾಲಿಸಿಸ್ನ ಪೈರುವಿಕ್ ಆಸಿಡ್ ಬಂತು. ಆ ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋ ಎ, ಅಟ್ ದ ಸೇಮ್ ಟೈಮ್ ಅಸಿಟೈಲ್ ಕೋ ಎ ಇಂದ ಮತ್ತೆ ಸಿಟ್ರಿಕ್ ಆಸಿಡ್ ಸೈಕಲು, ಇದು 3 ಪ್ರೋಸೆಸ್ಗಳಿಂದ ನಮಗೆ ಟೋಟಲ್ ಎಷ್ಟು ATPsಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಸೊ ನಾವು ನೋಡೋದಾದರೆ ಗ್ಲೈಕಾಲಿಸಿಸ್ ಇಂದ ನಮಗೆ 8 ATP ಸಿಗುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಅಲ್ವಾ. ನೆಟ್ ಗೇನ್ ಆಫ್ ATPs ಅನ್ನೋಂಥದ್ದು 8 ATP ಸಿಗುತ್ತೆ ಗ್ಲೈಕಾಲಿಸಿಸ್ ಅಲ್ಲಿ, ಗ್ಲೈಕಾಲಿಸಿಸ್ ಅನ್ನು. ಇನ್ನು ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋ ಎ ಆದಾಗ ನಮಗೆ 2 ಪೈರುವಿಕ್ ಆಸಿಡ್ ಮಾಲಿಕ್ಯೂಲ್ಸ್ಗಳು ಗ್ಲೈಕಾಲಿಸಿಸ್ ನಮಗೆ ಸಿಗಬೇಕು. ಸೊ ಅವಾಗ 2 ಮಾಲಿಕ್ಯೂಲ್ಸ್ಗಳು ಸೇರಿಕೊಂಡು ನಮಗೆ 2 NADH+H+ ಫಾರ್ಮೇಷನ್ ಆಗುತ್ತೆ. ಟೋಟಲಿ 6 ATP ಮಾಲಿಕ್ಯೂಲ್ಸ್ಗಳು ನಮಗೆ ಸಿಗಬೇಕು. ಆಮೇಲೆ ಸಿಟ್ರಿಕ್ ಆಸಿಡ್ ಸೈಕಲ್ ಇದೆ. ಸಿಟ್ರಿಕ್ ಆಸಿಡ್ ಸೈಕಲ್ಗೆ ಬಂತು. ಪೈರುವಿಕ್ ಆಸಿಡ್ ಇಂದ ಅಸಿಟೈಲ್ ಕೋ ಎ ಆದಮೇಲೆ ಸಿಟ್ರಿಕ್ ಆಸಿಡ್ ಸೈಕಲ್ಗೆ ಬಂದಾದ್ಮೇಲೆ ಅಲ್ಲಿ ನಮಗೆ ಬೇಸಿಕಲಿ 3 ಸ್ಟೆಪ್ಗಳಲ್ಲಿ ನಾವು NADH+H+ ನೋಡಿದ್ವಿ. 3 × 2 ಮಾಡಿದಾಗ 6 NADH ಮಾಲಿಕ್ಯೂಲ್ಸ್ಗಳಿಂದ ನಮಗೆ 18 ATPsಗಳು ಸಿಗಬೇಕು. 2 FADH2 ಅಂತ ಸಿಗಬೇಕು ನಮ್ಗೆ. ಬೇಸಿಕಲಿ ಒಂದು ಸ್ಟೆಪ್ಪಲ್ಲಿ ನಮಗೆ ಸಕ್ಸಿನಿಕ್ ಆಸಿಡ್ ಟು ಫ್ಯೂಮರಿಕ್ ಆಗಬೇಕಾದ್ರೆ ನಾವು FADH2 ಫಾರ್ಮೇಷನ್ ಆಗಿತ್ತು, ಅದನ್ನು × 2 ಮಾಡಿದಾಗ ನಮಗೆ 2 FADH2, ಅಲ್ಲಿ ನಮಗೆ 4 ATPsಗಳು, 2 GTP ಮಾಲಿಕ್ಯೂಲ್ಸ್ಗಳು ಸೇರಿ 2 ATPsಗಳಾಗುತ್ತೆ. ಎಲ್ಲ ಟೋಟಲ್ ಆಗಿ ಸೇರಿ ಸಿಟ್ರಿಕ್ ಆಸಿಡ್ ಸೈಕಲಲ್ಲಿ ನಮಗೆ 24 ATPsಗಳು ಬರಬೇಕು, 24 ATPsಗಳು ಬರಬೇಕು. ಸೊ ಅವಾಗ ಸಿಟ್ರಿಕ್ ಆಸಿಡ್ ಸೈಕಲಲ್ಲಿ 24 ATPsಗಳು ಮತ್ತು ಗ್ಲೈಕಾಲಿಸಿಸಲ್ಲಿ 8 ATPsಗಳು ಜೊತೆಗೆ
ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋಯಿ ಆಗಬೇಕಾದ್ರೆ 6 ATPsಗಳು. ಇದಿಷ್ಟು ಸೇರಿ ನಮಗೆ ಟೋಟಲಿ 38 ATPsಗಳು ಇನ್ ಟೋಟಲ್ ನಮಗೆ ಸಿಗಬೇಕು ಈ 3 ಪ್ರೋಸೆಸ್ಗಳಿಂದ. ಓಕೆನಾ? ಸೊ ಹಾಗಿದ್ರೆ ಇವತ್ತಿನ ಟಾಪಿಕ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳ ಆಕ್ಸೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಸ್ಲೈಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು.